ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಐತಿಹಾಸಿಕ ತಾಣವಾದ ಹಂಪಿಯಲ್ಲಿಂದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಫಲಪೂಜಾ ಮಹೋತ್ಸವ ಜರುಗಿತು. ಈ ಉತ್ಸವವು ಪಂಪಾಂಬಿಕೆ ಮತ್ತು ಶ್ರೀ ವಿರೂಪಾಕ್ಷ ಸ್ವಾಮಿಗಳ ನಿಶ್ಚಿತಾರ್ಥದ ಸಂಕೇತವಾಗಿದೆ ಎಂದು ನಂಬಲಾಗಿದೆ. ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ವಿಜಯನಗರದ ಬಳ್ಳಾರಿ, ಕೊಪ್ಪಳ ಸೇರಿದಂತೆ ನೆರೆಯ ರಾಜ್ಯಗಳಾದ ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಮಹಾರಾಷ್ಟ್ರ ರಾಜ್ಯಗಳಿಂದ ಸಾವಿರಾರು ಭಕ್ತರು ಆಗಮಿಸಿದ್ದರು. ಶ್ರೀ ವಿರೂಪಾಕ್ಷ ದೇವಾಲಯದಿಂದ ಆರಂಭವಾದ ಫಲಪೂಜಾ ಮಹೋತ್ಸವದ ಮೆರವಣಿಗೆಯು ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿತು. ನಂತರ ಕೋದಂಡರಾಮ ದೇಗುಲದಲ್ಲಿ ವಿಶೇಷ ಪೂಜೆಗಳು ನೆರವೇರಿದವು. ಈ ವೇಳೆ ದೇವಾಲಯದ ಅರ್ಚಕರು ಮತ್ತು ಪುರೋಹಿತರು ವಿಶೇಷ ಪೂಜೆಗಳನ್ನು ನೆರವೇರಿಸಿದರು. ಈ ಫಲಪೂಜಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ದೇವರ ದರ್ಶನವನ್ನು ಪಡೆದರು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಭಕ್ತರು ಚಳಿಯನ್ನು ಲೆಕ್ಕಿಸದೆ ಉತ್ಸಾಹದಿಂದ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಈ ವೇಳೆ ಮಾತನಾಡಿದ್ದ ಹಿರಿಯ ಭಕ್ತರೊಬ್ಬರು, ಇದು ನಮ್ಮ ಸಂಪ್ರದಾಯ ಮತ್ತು ಪ್ರತಿ ವರ್ಷವೂ ನಾವು ಈ ಉತ್ಸವದಲ್ಲಿ ಭಾಗವಹಿಸುತ್ತೇವೆ. ಇದು ನಮಗೆ ಸಂತೋಷವನ್ನು ನೀಡುತ್ತದೆ ಎಂದು ಹೇಳಿದರು. ಈ ಉತ್ಸವವು ವಿಜಯನಗರದ ಜನರ ಧಾರ್ಮಿಕ ಭಾವನೆಗಳಿಗೆ ಹಿಡಿದ ಕನ್ನಡಿಯಾಗಿದೆ. ಮಹೋತ್ಸವದ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳನ್ನು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾನ್ವಿ ಮತ್ತು ಡಿವೈಎಸ್ಪಿ ಡಾಕ್ಟರ್ ಮಂಜುನಾಥ್ ತಳವಾರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದರು. ಅಂತ ಮಗನ ಮದುವೆ ಆಗಲಿ ಅಂತ ಒಳ್ಳೆಯದನ್ನ ಕೋರಿ ನಾವು ಭಗವಂತನಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡ್ತಾ ಇರ್ತೇವೆ. ಆ ಒಂದು ಸಂಪ್ರದಾಯ ಅನುಸಾರ ಅಲ್ಲಿ ನದಿ ಹತ್ರ ಹೌದೌದು ಸರ್, ತಕ್ಕೊಂಬಂದು ಇಸ್ಕೋಬಾರ ದೇವಸ್ಥಾನದ ಗೌತಮ್ ಯಾರ್ಯಾರು ಕೊಡ್ತಾವ ನೋಡಿ, ಪಂಚಗಳನ್ನು ಇಸ್ಕೊಳ್ರಿ. ನಿಧಾನಕ್ಕೆ ಶ್ರದ್ಧೆಯಿಂದ ಕೆಡಬೇಡ್ರಿ, ಶಾಂತ ರೀತಿಯಿಂದ ಎಲ್ಲರೂ ಯಾರ್ಯಾರು ತಂದಿರಿ ಹರಕೆ ಹೊತ್ತುಕೊಂಡು ಮಕ್ಕಳ ಮದುವೆ ಆಗ್ಲಿ ಅಂತ, ಮಗನ ಮದುವೆ ಆಗ್ಲಿ ಅಂತ ಒಳ್ಳೆಯದನ್ನ ಕೋರಿ ನಾವು ಭಗವಂತನಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡ್ತಾ ಇರ್ತೇವೆ. ಆ ಒಂದು ಸಂಪ್ರದಾಯ ಅನುಸಾರ